ಹಲೋ ಫ್ರೆಂಡ್ಸ್, ಡಾಕ್ಟರ್ ಆರೋಗ್ಯ ಮನೆ ವೀಕ್ಷಕರಿಗೆ ಸ್ವಾಗತ. ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಬಂದಿದೆ. ಇದಕ್ಕೆ ಎಲ್ಲರ ಮನೆಯಲ್ಲೂ ಪೊಂಗಲ್ ಅಂತೂ ಮಾಡ್ತೀವಿ. ಈ ಪೊಂಗಲ್ ಹೇಗೆ ಮಾಡೋದು 2 in 1 ಮೆಥಡಲ್ಲಿ, ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಹೆಸರುಬೇಳೆ. ಈ ಥರದ್ರಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಅರ್ಧ ಗ್ಲಾಸ್ ಹೆಸರುಬೇಳೆ ತಗೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ, 2 ಹರಳು ಉಪ್ಪು, 1.5 ಗ್ಲಾಸ್ ಅಕ್ಕಿ ಮತ್ತು ತೊಗರಿಬೇಳೆಗೆ 4 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3-4 ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳೋಣ. ನೋಡಿ, 3-4 ವಿಷಲ್ ಬಂದಮೇಲೆ ಈ ಥರ ಆಗಿದೆ. ಇದರಲ್ಲಿ ನಾನು 1/4 ಭಾಗದಷ್ಟು ಸ್ವೀಟ್ ಮಾಡೋಕ್ಕೆ ಉಪಯೋಗಿಸ್ತೀನಿ. ಇನ್ನು ಈ 3/4 ಭಾಗದಷ್ಟು ನಾನು ಖಾರ ಪೊಂಗಲ್ ಮಾಡೋಕ್ಕೆ ಉಪಯೋಗಿಸ್ತೀನಿ. ಬನ್ನಿ ಈಗ ಸ್ವೀಟ್ ಪೊಂಗಲ್ ಮಾಡೋಣ. ನೋಡಿ, ಸ್ವೀಟ್ ಪೊಂಗಲ್ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ಬೇಯಿಸ್ಕೊಂಡಿರೋ ಅಷ್ಟು ಇದು ಹೆಸರುಬೇಳೆ ಮತ್ತು ರೈಸು, ಬೆಲ್ಲ, ಗೋಡಂಬಿ ದ್ರಾಕ್ಷಿ, ಕೊಬ್ಬರಿ ತುರಿದಿರೋದು, ಏಲಕ್ಕಿ ಪುಡಿ 3-4 ಮತ್ತು ತುಪ್ಪ, 1 ಗ್ಲಾಸ್ ಹಾಲು ಬೇಕಾದರೆ ಹಾಕ್ಕೊಳ್ಳಿ, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ ಇದು. ಈಗ ಇದಕ್ಕೆ ಶೋಧಿಸ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಹಾಕ್ಬಿಟ್ಟು ಕುದಿಸ್ಕೊಳ್ಳಿ. ಇನ್ನೊಂದು ಸ್ಟವಲ್ಲಿ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಪೊಂಗಲ್ ತುರ್ಕೊಂಡಿರೋಂಥ ಕೊಬ್ಬರಿ ಹಾಕಿ, ಏಲಕ್ಕಿ, ಕೊನೆಯಲ್ಲಿ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ರುಚಿಯಾಗಿ ಬಂದಿದೆ. ಈಗ ಆಫ್ ಮಾಡ್ತಾಯಿದ್ದೀನಿ, ಸಾಕು. ಯಾಕೆ ಈ ಪೊಂಗಲನ್ನು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಮಾಡ್ತೀವಿ ಅಂತಂದರೆ, ರೈತರು ಬೆಳೆದಿರುವಂಥ ಬೆಳೆಗಳು ಹೊಸ ವರ್ಷಕ್ಕೆ ದೇವರಿಗೆ ನೈವೇದ್ಯವಾಗಿ ಅರ್ಪಿಸೋಕ್ಕೋಸ್ಕರ ಈ ಪೊಂಗಲ್ ಹಬ್ಬವನ್ನು ಮಾಡ್ತೀವಿ. ಸೂರ್ಯದೇವನು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಮಾಡೋದ್ರಿಂದ, ಅಂದರೆ ಉತ್ತರಾಯಣ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ರುಚಿಕರವಾದ ಸಿಹಿ ಪೊಂಗಲು ರೆಡಿಯಾಗಿದೆ. ಈಗ ಖಾರ ಪೊಂಗಲ್ ಮಾಡೋಣ. ಖಾರ ಪೊಂಗಲ್ ಮಾಡಲು ಬೇಕಾದ ಸಾಮಗ್ರಿಗಳು: ಈರುಳ್ಳಿ ಇದು ನೀವು ಆಪ್ಷನಲ್ಲು, ಅಂದರೆ ದೇವ್ರಿಗೆ ನೈವೇದ್ಯ ಇಡ್ತೀರಾ ಅಂತಂದರೆ ಈರುಳ್ಳಿ ಹಾಕಬೇಡಿ. ಇಲ್ಲ ಬ್ರೇಕ್ಫಾಸ್ಟಿಗೆ ಮಾಡ್ತೀನಿ ಅಂತಂದರೆ ಈರುಳ್ಳಿ ಹಾಕಿ ಟೇಸ್ಟ್ ಬರುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಕೊತ್ತಂಬರಿ. ಇದು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಮೆಣಸು. ಖಾರ ಪೊಂಗಲ್ ಮಾಡಲು ಮೊದಲು ತೆಗೆದಿಟ್ಕೊಂಡಿರೋ ಅನ್ನಕ್ಕೆ 3 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಕುದಿಸಿ, ಬಿಸಿನೀರು ಹಾಕಿಬಿಟ್ಟು. ನೋಡಿ, ನೀರು ಬೇಯಿಸ್ತಾ ಇದ್ದೀನಿ. ಈಗ ಈ ಕಡೆ ಒಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು. ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ. ನಮ್ಮದು ಇಂಗ್ರೀಡಿಯೆಂಟ್ಸಲ್ಲಿ ಶುಂಠಿ ತೋರಿಸೋದು ಮರ್ತುಬಿಟ್ಟಿದ್ದೆ, ತುಂಬ ಇಂಪಾರ್ಟೆಂಟ್ ಆಗಿತ್ತು ಶುಂಠಿ ಇದರಲ್ಲಿ. ಟೊಮೊಟೊ, ಸ್ವಲ್ಪ ಅರಿಶಿನ. ನೋಡಿ, ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ಈ ಪೊಂಗಲ್ಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಪೌಷ್ಟಿಕಾಂಶ ಇರುವಂಥ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ಶುಂಠಿ, ಮೆಣಸು, ಅರಿಶಿನ, ಜೀರಿಗೆ ಎಲ್ಲ ಇರೋದ್ರಿಂದ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ. ಯಾವಾಗ ನಮಗೆ ಕಾನ್ಸ್ಟಿಪೇಷನ್ ಆಗಿರುತ್ತೆ, ಊಟ ತಿಂದು ಜೀರ್ಣ ಆಗಿರುತ್ತೆ, ಅಂಥ ಟೈಮಲ್ಲಿ ಈ ಪೊಂಗಲ್ ಮಾಡ್ಕೊಂಡು ತಿಂದರೆ ಫುಡ್ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮತ್ತು ಡಯಾಬಿಟಿಕ್ ಪೇಷಂಟ್ಗೆ ಇದು ತುಂಬ ಪೌಷ್ಟಿಕಾಂಶಯುಕ್ತವಾದ ತಿಂಡಿಯಾಗಿದೆ. ಇದು ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಮತ್ತು ಕಡಿಮೆ ತೂಕ ಮಾಡ್ಕೋಬೇಕನ್ನೋರಿಗೆ ಇದು ಒಳ್ಳೆಯ ಆಹಾರ ಆಗಿದೆ. ಈಗ ನಮಗೆ ಕೆಮ್ಮು, ನೆಗಡಿ, ಶೀತ ಆದಾಗ ಈ ಥರ ಒಂದು ತಿಂಡಿ ತಿನ್ನೋದ್ರಿಂದ ಇದು ತಕ್ಷಣವಾಗಿ ಒಂದು ಸ್ವಲ್ಪ ರೆಮಿಡಿ ಕೊಡುತ್ತೆ. ಇದು ಕುದ್ದಿದೆ, ಸಾಕು, ಆಫ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 2 in 1 ಪೊಂಗಲು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆರೋಗ್ಯ ದೃಷ್ಟಿಯಲ್ಲೂ ಈ ಒಂದು ತಿಂಡಿ ತುಂಬ ದೇಹಕ್ಕೆ ಒಳ್ಳೆಯ ಪ್ರಯೋಜನವನ್ನು ಕೊಡುತ್ತೆ. ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ಪೊಂಗಲ್ ಮಾಡಿ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು.